ಕರ್ನಾಟಕ ಕಾಂಗ್ರೆಸ್ ಪಕ್ಷದಾಗ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತೇಳಿ ಪೈಪೋಟಿ ನಡೆದೈತ್ರಿ. ಆ ಪೈಪೋಟಿಯಾಗಿನ ಲಾಭಲಕ್ಷ್ಮಿ ಯಾರ ಕೊಳ್ಳಿಗೆ ಬೀಳ್ತೈತಿ ಗೊತ್ತೈತೇನ್ರಿ? ಉತ್ತರ ಕರ್ನಾಟಕದಾಗ ಆ ಮುಖ್ಯಮಂತ್ರಿ ಸ್ಥಾನ ಬೀಳ್ತೈತಿ. ಈ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಂಗಿಲ್ಲ, ಸಿದ್ದರಾಮಯ್ಯನು ಮುಖ್ಯಮಂತ್ರಿ ಆಗಂಗಿಲ್ಲ. ಇಬ್ಬರ ಜಗಳದಾಗ ಸ್ವತಃ ಇವರು ಇಬ್ಬರ ನಿರ್ಣಯ ತಗೊಳ್ಳುವಂಥ ಪರಿಸ್ಥಿತಿ ಬರ್ತೈತಿ. ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಬರ್ತೈತಿ. ಇರ್ಲಿದ್ರ ಲಿಂಗಾಯತ ಕೋಮಿಗೆ ಈ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂದ್ರ ಉತ್ತರ ಕರ್ನಾಟಕದ ಹೀರೋ, ನೀರಿನ ಹರಿಕಾರ, ಸೋಲಿಲ್ಲದ ಸರ್ದಾರ, ಸಂಸತ್ ಸದಸ್ಯ ಪ್ರವೇಶ ಮಾಡಿದಂಥ ಧೀಮಂತ ನಿಷ್ಕಳಂಕ ವ್ಯಕ್ತಿ MB ಪಾಟೀಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾರ. ಅದರ ಬೆನ್ನ ಸತೀಶ್ ಜಾರಕಿಹೊಳಿ ಸಹಿತ ದಲಿತ ಮುಖ್ಯಮಂತ್ರಿ ಆಗು ಕೂಗು ಬತ್ತಂದ್ರ ಇವರು ಇಬ್ಬರಾಗ ಹೋಳಿಗೆ ಇವ್ರ ತಾಟ್ನ್ಯಾಗ ಬೀಳ್ತೈತಿ. ಇದು ಕಾಕನ ಭವಿಷ್ಯ ಸತ್ಯ ಐತಿ, ನೋಡ್ಕೊತ ನೋಡ್ರಿ. ಯಾಕೆ ಗೊತ್ತೈತೇನ್ರಿ? ನಾನು ಒಂದು ಕೈ ನೋಡ್ತಾನೆ ಮುಖ್ಯಮಂತ್ರಿ ಆಗ್ತಾನೆ ಅಂತೇಳಿ ಆ ಡಿ ಕೆ ಶಿವಕುಮಾರ್ ಪೈಲ್ವಾನ್ ನಡೆಸ್ಯಾರ್ರಿ. ಸಿದ್ದರಾಮಯ್ಯನು ಎಲ್ಲಿ ಹೋದಲ್ಲಿ ನಿಮ್ಮ ಆಶೀರ್ವಾದ ಇದ್ರೆ ನಾ ಮುಖ್ಯಮಂತ್ರಿ ಹಾಕೋಣಂತಾರ. ಆದ್ರೆ ಈಗ ಇವರು ಇಬ್ಬರು ಏನು ಮಾಡಬೇಕು? ಶಾಂತ ಇರಬೇಕು, ಬೆಳೆಯುತ್ತಿರೋರನ್ನ ಬೆಳೆಸಬೇಕು. ಪ್ರಮುಖ ಸಮುದಾಯದವರದಾರ. ಈಗ SC ST ಒಂದಾತಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಕೊಡ್ತಾನಂದ್ರೆ ಕರ್ನಾಟಕ ರಾಜ್ಯದ ದೇಶ ಕುಣಿತೈತಿ. ಇಲ್ಲಿ ಲಿಂಗಾಯತ ಅವರಿಗೆ ಮುಖ್ಯಮಂತ್ರಿ ಕೊಡ್ಬೇಕಂದ್ರೆ ಈ MB ಪಾಟೀಲ್ ಅರ್ಹತೆ ಉಳ್ಳಂಥ ವ್ಯಕ್ತಿ. ಯಾರು ಇಬ್ಬರು ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಬಾರಿ ಮಂತ್ರಿ ಆದರೂ ಸಹಿತ ವಿವಾದಾಸ್ಪದ ಯಾವುದೇ ಬಾನಗಡ, ಯಾವುದೇ ಭ್ರಷ್ಟಾಚಾರ ಬಾನಗಡ ಮಾಡಲ್ದಂಥ ವ್ಯಕ್ತಿ ಇಬ್ಬರ ಅಂದ್ರೆ MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ. ಇವರಿಗೆ ವಿಜಯದ ಕೊರಮಾಳೆ ನಕ್ಕಿ ಬೀಳ್ತೈತಿ. ಈ ಭವಿಷ್ಯ ಸತ್ಯ ಆಗೋದನ MB ಪಾಟೀಲ್ ಮುಂದಿದ್ರ ದಲಿತ ಕೂಗ ಬತ್ತಂದ್ರ ಸತೀಶ್ ಜಾರಕಿಹೊಳಿ ಸಿಂಹಾಸನ ಮೇಲೆ ಕೂಡುವ ಕಾಲ ಬರ್ತೈತಿ. ಕೋಟ್ಯಾಂತರ ಅಭಿಮಾನಿಗಳು ಈಗ ಪೇಡೆ ಹಂಚು ಲೆಕ್ಕದಾಗೂ ಅದಾರ್ರಿ. ಥೈ ಕುಣಿತಾರ. MB ಪಾಟೀಲ್ ಅಭಿಮಾನಿಗಳು ಎಷ್ಟದಾರ, ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಎಷ್ಟದಾರ. ಯಾರ್ಯಾರು ಏನೇನೋ ತುಳಿಯಾಕ ಪ್ರಯತ್ನ ಪಡ್ತಾರ್ರಿ. ಆ ತುಳಿಯವ್ರಿಗೆ ಬರೋಬ್ಬರು ಉತ್ತರ ಕೊಟ್ರಲ್ಲ. ಈಗ ನೋಡ್ರಿ, MB ಪಾಟೀಲ್ರ ಮೊನ್ನೆ ಒಂದು ಗುಡುಗಿ ಎಬ್ಸ್ಯಾರ. ಇದೇನು ವಿಜಾಪುರದ ನಗರದ ಶಾಸಕ ಆರಿಸಿ ಬರಲಿ ಮೊದಲು ತೋರಿಸ್ತಾನೆ. ಆರಿಸಿ ಬರೋಕ್ಕಿಂತ ಮೊದಲ ಏನೇರೇ ವೈರಲ್ ಮಾತಾಡಬಾರ್ದು, ಯಾವುದೇ ಸಮುದಾಯಕ್ಕೆ ತುಚ್ಛವಾಗಿ ಮಾತಾಡಬಾರ್ದು, ಯಾವಾಗಲೂ ಮಾತನಾಡಲಾರ್ದಂಥ MB ಪಾಟೀಲ್ರು ಮೊನ್ನೆ ಒಂದು ಪ್ರೆಸ್ ಮೀಟ್ದಲ್ಲಿ ಗುಡುಗಿದ್ದು ನೋಡಿದ್ರ ಇನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನು ಕಾಯಂ ಮನಿ ಹಿಡಿಯುವಂತ ಪರಿಸ್ಥಿತಿ ಬರ್ತೈತಿ. ಯಾವುದೇ ವೇದಿಕೆ ಮೇಲೆ ಜನರ ಮುಂದೆ ಹೋಗಿ ಕಾಮಿಡಿ ಗತೆ ನಗೆಪಾಟಲಿ ಮಾಡುವಂತ ಒಬ್ಬ ನಗೆ ಹಬ್ಬ ಕಾರ್ಯಕ್ರಮ ಮಾಡೋ ಸಲುವಾಗಿ ಏನು ಜನ ಸೇರ್ತಾರ ಅನ್ನೋದು ಆಕೈತಲ್ರಿ. ಯಾವಾಗ MB ಪಾಟೀಲ್ ಶಾಂತಿದ್ದ ಮನೆಗೆ ಹುಡುಗ್ಯಾರಂದ್ರ ಇನ್ನು ನಗರ ಶಾಸಕ ಆರಿಸಿ ಬರ್ತಾರೋ ಎಲ್ಲೋ ಗೊತ್ತಾಕೈತಿ. ಯಡಿಯೂರಪ್ಪ ಏನ್ ರಣತಂತ್ರ ಹೆಣದಾರ, ವಿಜಯೇಂದ್ರ ಏನು ಹೆಣದಾರ, ಇದೇ ಜಾರಕಿಹೊಳಿ ಸಹೋದರರು ಸಹಿತ ಯಾವ ರಣತಂತ್ರಗಳನ್ನ ಹೆಣಿತಾರ. ಆ ಬಲಿಯಾಗ ಒಮ್ಮೆ ಬಿಚ್ಚಿ ಬಲಿಯಾಗಿ ಚಿಕ್ಕೊಂಡ್ ಬಿದ್ರಿ ಹೊರಗೆ ಬರುವುದು ಕಠಿಣ ಆಕೈತಿ. ಅಂಥ ಒಂದು ಭದ್ರಕೋಟೆಯ ಜಾಲ ಮಾಡಾಕತ್ತಾರ. ಆ ಕೋಟೆ ಭೇದಿಸ್ಲಕ್ಕ ಆಗೋದಿಲ್ಲ. ಇದೇ ಡಾಕ್ಟರ್ ಸನ್ನಕ್ಕಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮೊನ್ನೆ ರಾಜಾಪುರದಾಗ ಒಂದು ಗುಡುಗೆ ಬಿಸಿರ ಲಕ್ಷಾಂತರ ಜನ ಇವತ್ತು ಹಳದಿ ಧ್ವಜ ಹಿಡ್ಕೊಂಡು ರಾಜ್ಯಕ್ಕೆ ಒಂದು ನಿಶಾನೆ ತೋರಿಸಿಬಿಟ್ರು, ಸಂಕೇತ ತೋರಿಸಿದ್ರು. ಏನು ನಾವು ಗುಡುಗಿದ್ರೆ ಏನಾಕೈತಿ ಅಂತೇಳಿ. ಇದು ಒಂದು ಝಲಕ, ಇದು ಒಂದು ಟ್ರೇಲರ್. ಇನ್ನು ಮುಂದೆ ಅಭಿ ಪಿಕ್ಚರ್ ಬಾಕಿ ಹೇ. ಈಗ 3 ಸಹೋದರ ಒಂದು ವೇದಿಕೆ ಮೇಲೆ ಕೂತಾರ, ಮಗ ಒಬ್ಬ ಕೂತಾನ. ಇನ್ನು 5 ಸಹೋದರರು 6 ಮಕ್ಕಳು ಕೂತ್ರಂದ್ರ 11 ಮಂದಿ ಒಂದೇ ವೇದಿಕೆ ಮೇಲೆ ಬರ್ತಾರ. ದೊಡ್ಡ ಪ್ರಮಾಣ ಸಮಾವೇಶ ಮಾಡೋ ಸಲುವಾಗಿ ಅಡ್ವಾನ್ಸ್ ಹೇಳಿದ್ದೀನಿ. ಅಲ್ಲಿ ಇಲ್ಲಂದ್ರೂ 2ನೇ ಸಿದ್ದರಾಮೋತ್ಸವ ಅಲ್ಲಿ ಜಾರಕಿಹೊಳಿ ಉತ್ಸವ ಆಗತೈತಿ. ನೋಡ್ಕೊತ ನಡ್ರಿ, ಅವರ ಅಭಿಮಾನಿಗಳ ಉತ್ಸವ. ಅವ್ರದ ಆಶೀರ್ವಾದ ಇರೋ ತನಕ ಯಾರು ಏನು ಅಳಗ್ಯಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದೋ ಬಂದು ಕೈ ಹಂಗಿಂಗ ಮಾಡಿ ವ್ಯಂಗ ಮಾಡಿದ್ರೆ ಆಗೋದಿಲ್ಲ. ಇಲ್ಲಿ ಒಂದು ಭದ್ರ ಬುನಾದಿಯ ಒಂದು ಭದ್ರಕೋಟೆ ಐತಿ. ಅವ್ರದೇ ಆದಂಥ ಮತಗಳ ಬ್ಯಾಂಕ್ ಐತಿ, ಅವ್ರದೇ ಆದಂಥ ಶಕ್ತಿ ಐತಿ, ಯುಕ್ತಿ ಐತಿ, ಭಕ್ತಿ ಐತಿ. ಆ ತಾಕತ್ತು ಕೂಡ ಮತದಾರ ಅದಾರ ಅಂದಮೇಲೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ MB ಪಾಟೀಲ್ ಹೆಸರು ಮತ್ತು ಸತೀಶ್ ಜಾರಕಿಹೊಳಿ ಹೆಸರು ಈಗ ಬಹಳ ಚಲಾವಣೆದಾಗ ಬರ್ತೈತಿ. ಮೌನ ವಹಿಸಿದವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಇದು ನಮ್ಮ ಭವಿಷ್ಯ. ಹಂಗಾದ್ರೆ ಕಾಕ ಮತ್ತೊಂದು ಸುದ್ದಿ ತೊಗೊಂಬಲ್ರಿ. ಏನು ಅನಿಸಿಕೆ ನೀವು ನನಗೆ ತಿಳಿಸ್ತೀರಿ? ಮತ್ತೆ ಬೇರೆ ಸುದ್ದಿ ಹೋಗ್ಬಲ್ರಿಪ್ಪ. ನಮಸ್ಕಾರ. ನೋಡಿ, ಒಂದು ಹೇಳ್ತೇನೆ. ಇದೊಂದು ಪ್ರಶ್ನೆ ಒಳ್ಳೆ ಕೇಳಿದ್ರು, ನನಗೂ ಹೇಳ್ಬೇಕಾಗಿರೋದು. ಈಗ 1978 ಬಾಸ್ ಚಾನಲ್ಸ್ ನೀವು ಅದ್ರಲ್ಲಿ ಹಾಕ್ತಿರ್ತೀರಿ, ಸ್ವಲ್ಪ ನೀವು ತಗೊಂಡಿದ್ರು. ಯಾರ್ಯಾರು ಒಂದಿಷ್ಟು ಹತ್ತ ಮಾಡಿರ್ತಾರೆ.
1978ರಲ್ಲಿ ಭಂಡಾರಿ ಅವರು ಇಲ್ಲಿದ್ದಾರೆ, ಹಿರಿಯರು ಮತ್ತೆ ಅವಾಗೆಲ್ಲ NSY ಕಾಂಗ್ರೆಸ್ನಾಗ ಇದ್ದಂತ ಕರೆಕ್ಟ್ ಆಯ್ತಾ? ರಾಂಗ್ 1978ರಲ್ಲಿ SHS ಬಕ್ಷಿ ಅವಾಗ ಈ ಮುಸ್ಲಿಂ ರಿಪ್ರೆಸೆಂಟೇಷನ್ ಕೊಡಬೇಕು ಇಷ್ಟೆಲ್ಲ ಅರಿವು ಹೊತ್ತಿರ್ಲಿಲ್ಲ ಅವತ್ತು ಸಾಕಾಲ. ಆ ಅರಿವಿಲ್ಲದ ಕಾಲದಲ್ಲಿ ನನ್ನ ತಂದೆಯವರು ದಿವಂಗತ BM ಪಾಟೀಲ್ ಅವರು SHS ಬಕ್ಷಿ ಅವರು ಟಿಕೆಟ್ ಕೊಟ್ಟು ಅವಾಗ ಜನತಾ ಪಾರ್ಟಿಯಿಂದ ಅವಾಗ KT ರಾಠೋಡ್ ಅವರು ನನಗೊಂದು ಮಟ್ಟಿಗೆ KPCC ಅಧ್ಯಕ್ಷ ಆಗಿದ್ದು ಅಥವಾ ಮಿನಿಸ್ಟರ್ ಆಗಿದ್ದು. ಅವಾಗ ಕೊಟ್ಟು ಅವರ SHS ಬಕ್ಷಿ ಅವ್ರನ್ನ 78 ಸುಮಾರು 10,000 ಅಂತರದಿಂದ ಗೆದ್ರು. ನಮ್ಮ ತಂದೆಯವರು ಕೂಡ 1967 ನಮ್ಮ ತಂದೆಯವರು ಕೂಡ ಸಿಟಿನಿಂದ ಶಾಸಕರು MLA ಆಗಿ ಮಿನಿಸ್ಟರ್ ಆಗಿದ್ರು, ಮುನ್ಸಿಪಲ್ ಮಿನಿಸ್ಟರ್. ಬಿಜಾಪುರ ಸಿಟಿ. ಮುಂದೆ ನಮ್ಮ ತಂದೆಯವರು ದೊಡ್ಡ ಭಾಗಕ್ಕೆ ತೋರಿಸಬಹುದು. ಅಂದ್ರೆ ಮುಸ್ಲಿಂ ರಿಪ್ರೆಸೆಂಟೇಷನ್ ಅನ್ನ ಅರಿವು ಇಲ್ಲದ ಸಂದರ್ಭದಲ್ಲಿ ಯಾರು ಕೇಳಾದಂತ ಸಂದರ್ಭದಲ್ಲಿ, ಈಗ ಎಲ್ಲಾ ಕಡೆನೂ ಕೂಡ ಸಿಟಿನಲ್ಲಿ ಎಲ್ಲ ಕಡೆ ಮೈನಾರಿಟೀಸ್ ಕೊಡಬೇಕು, ರಾಯಚೂರು, ಬಿಜಾಪುರ, ತುಮಕೂರು, ಬಳ್ಳಾರಿ, ಆಮೇಲೆ ಚಿತ್ರದುರ್ಗ, ಹೊಸಪೇಟು, ಬೆಂಗಳೂರು, ಸ್ಕೂಲ್ ಅದಕ್ಕೆಲ್ಲ ಬರ್ತದೆ. ಅವಾಗ ಏನೂ ಅರಿವಿಲ್ಲದಂತ ಸಂದರ್ಭದಲ್ಲಿ 1978ರಲ್ಲಿ ಇವತ್ತು ಮುಸ್ಲಿಂ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಂಥವ್ರು. ತದನಂತರ 85ರಲ್ಲಿ ML ಉಸ್ತಾದ್ ಅವ್ರಿಗೆ ನಮ್ಮ ತಂದೆಯವರು ಟಿಕೆಟ್ ಕೊಟ್ಟು, ತದನಂತರ 1989 ML ಉಸ್ತಾದ್ ಅವ್ರಿಗೆ 2ನೇ ಬಾರಿ ಇತ್ತು ನಮ್ಮ ತಂದೆ. ಅವ್ರಿಗೆ ಶಾಸಕರಾಗಿ ಮಾಡಿದ್ರು. ಒಂದ್ಸಲ ಔರಂಗಾಬಾದ್ ರಾಚಪ್ಪಣ್ಣ ನಿಂತಿದ್ರು ಅವರು ಅಂತ. ಲಿಂಗಾಯತ್ ಕಮಿಟಿಯಲ್ಲಿ ಇದ್ದಂತ ಅತ್ಯಂತ ಪ್ರಭಾವಿ ಸಿದ್ದೇಶ್ವರ ಬ್ಯಾಂಕಿನ ಒಂದು ರೂವಾರಿಗೆ ದಿವಸ ಅತ್ಯಂತ ಪ್ರಭಾವಿ ಔರಂಗಾಬಾದ್ ರಾಚಪ್ಪಣ್ಣ ಅವರು ಅಂತ ML ಉಸ್ತಾದ್ ಅವರಿಗೆ ತರಿಸುತ್ತಾರೆ. ತದನಂತರ 3ನೇ ಬಾರಿ ಇವತ್ತು ನಾವು ಆ ಬಾಬರಿ ಮಸ್ಜಿದ್ ಸಂದರ್ಭದಲ್ಲಿ ನಾವು ಸುತಾರ್ ಅವ್ರು ಕೊಟ್ವಿ. ಅನಿವಾರ್ಯವಾಗಿ ಇವತ್ತು ಅವಾಗ ನಮ್ಮ ಇವರು ನಿಂತಿದ್ರು, ನನಗೆ ಪಟೇಲ್ ಅವರು ನಿಂತಿದ್ರು. ಪಟೇಲ್ ಅವರಿಗೆ ನಾವು ಸ್ವಾಭಾವಿಕವಾಗಿ ಅದೊಂದು ಬಾಬರಿ ಮಸ್ಜಿದ್ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ವಲ್ಪ ಜನ ಅಸಮಾಧಾನವನ್ನು ತಿಳಿಸ್ಕೊಂಡಿದ್ರು ಎಕ್ಸ್ಪ್ಲೇಟ್ ಆದ್ಮೇಲೆ. ಮುಂದೆ 2013ರಲ್ಲಿ ಅದಕ್ಕಿಂತ 13ಕ್ಕಿಂತ ಮುಂಚೆ 1999ರಲ್ಲಿ MLA ಉಸ್ತಾದ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ನಾನು MP ಆಗಿದ್ದೆ. 98-99 MLA ಉಸ್ತಾದ್ ಅವರು ನಾನು ಟಿಕೆಟ್ ಕೊಟ್ಟೆ. 99ನಲ್ಲಿ ನಾನು ಕೊಟ್ಟಿದ್ದೆ. 2000 ತಂದೆಯವ್ರು ಕೊಟ್ಟಿದ್ಬೇಡಿ, ನಾನು MLA ಉಸ್ತಾದ್ ಅವರಿಗೆ 99 ಟಿಕೆಟ್ ಕೊಟ್ಟೆ. ತದನಂತರ 2013ರಲ್ಲಿ ಇವತ್ತು ಬಾಗವಾನ್, ಬಹುಶಃ ಬಾಗವಾನ್ ಯಾರು ಗೊತ್ತೂ ಇರಲಿಲ್ಲ, ಒಬ್ಬ ಡಾಕ್ಟರ್ ಇದಾರ ಸುಶಿಕ್ತ ಪಕ್ಷ ಅಂತ ತಿಳ್ಕೊಂಡು 2013ರಲ್ಲಿ ಬಾಗವಾನ್ ಟಿಕೆಟ್ ಕೊಟ್ಟು ತಗೊಂಡು ಶಾಸಕರ. ಮುಂದೆ 2018ರಲ್ಲಿ ಅದನ್ನು ಕೂಡ ಹೇಳ್ತೀನಿ, 2013ರಲ್ಲಿ ಬಾಗವಾನ್ ಅವರು ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಬಾಗವಾನ್ 49,000 ಓಟ್ ತಗೊಂಡಿದ್ರು. 49,000 49,000 ಓಟ್. ಯತ್ನಾಳ್ ಬಸವನಗೌಡರು ಅವಾಗ JDSನಾಗಿದ್ರು, 39,000 ಓಟ್. ಅಪ್ಪು ಪಟ್ಟಣ್ ಶೆಟ್ಟಿ ಅವರು ಬಿಜೆಪಿಯಿಂದ 26,000 ಓಟ್ ತಗೊಂಡಿದ್ರು. 26-38 ಈ ಎರಡೂ ಡಿವಿಷನ್ ನಲ್ಲಿ ಒಂದು 49,000 ತಗೊಂಡು ಮಕ್ಬೂಲ್ ಬಾಗ್ವಾನ್ ಅವರು ಶಾಸಕರಾದ. ಯಾಕಂದ್ರೆ ಬಹಳಷ್ಟು ಅಪಪ್ರಚಾರಗಳು, ಸುಳ್ಳು ನಡೀತಾ ಇರ್ತದೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಸ್ವಲ್ಪ ಕ್ಲಾರಿಫೈ ಮಾಡ್ತೇನೆ ನಮಗೆ ಕೂಡ. ತದನಂತರ ಲಾಸ್ಟ್ ಟೈಮ್ 2018ರಲ್ಲಿ ನಾವು
ಅಬ್ದುಲ್ ಹಮೀದ್ ಮುಷ್ರೀಫ್ ಅವ್ರು ಕೊಟ್ವಿ. 2013 2018 ವೋಟಿಂಗ್ ಇದರಲ್ಲಿ ಕೇವಲ ಒಂದು 10,000 ವೋಟ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಅಂದ್ರೆ ವೋಟರ್ಸ್ ಆಡ್ ಆಗಿದೆ. ಭಾಗವಾನ್ ಅವರು 49,000 ವೋಟ್ ತಗೊಂಡಿದ್ರು 2013 ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್. 2018ರಲ್ಲಿ ಮುಷ್ರೀಫ್ ಅವರು 69,895 ವೋಟ್ಸ್ ಅಂದ್ರೆ 70,000 ವೋಟ್, 21,000 ಹೆಚ್ಚಿಗೆ ಮತವನ್ನು ತಗೊಂಡು 21,000 21,000 ಹೆಚ್ಚು. ಅದರ ನೇರ ಸ್ಪರ್ಧೆ ಆಯಿತು. 2013 ತರ ಸ್ಪ್ಲಿಟ್ ಆಗಲಿಲ್ಲ. ಪಟ್ಟಣ್ ಶೆಟ್ಟಿ, ನಿಮ್ಮ ಯತ್ನಾಳ್ ಬಸನಗೌಡರು ಮತ್ತು ಇದನ್ನ ಉತ್ತರ ಆಗಲಿಲ್ಲ. ಡೈರೆಕ್ಟ್ ಕಾಂಟೆಸ್ಟ್ ಆಯಿತು. ಜೆಡಿಎಸ್ ನಿಂದ ಬೆಳ್ಳುಪ್ಪಿ ನಿಂತಿದ್ರು, ಬಾಗೇವಾಡಿ ತಂದು ಟಿಕೆಟ್ ಕೊಟ್ಟಿದ್ರು. 2,000 ವೋಟ್ ತಗೊಂಡು ಮತ್ತೆ ಆದರೂ ಕೂಡ ಇದು ಒಂದು ಡೈರೆಕ್ಟ್ ಕೊಟ್ಟೆ 21,000 ಜಾಸ್ತಿ ವೋಟ್ ತಗೊಂಡು ಕೂಡ ಡೈರೆಕ್ಟ್ ಕಾಂಟೆಸ್ಟ್ ಇತಿಹಾಸದಲ್ಲಿ ಯಾರು ಕೂಡ ತಗೊಂಡಿಲ್ಲ. 21,000 ಮೋರ್ ದನ್ 2013. ಎರಡನೇ ವಿಚಾರ ನಾ ಹೇಳಬಾರ್ದು ಇವತ್ತು, ಅನಿವಾರ್ಯವಾಗಿ ಈ ಅಪಪ್ರಚಾರಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ವಾರ್ಡ್ಸ್ ನಲ್ಲಿ, ಮುಸ್ಲಿಮ್ಸ್ ವಾರ್ಡ್ಸ್ ನಲ್ಲಿ ಭಂಡಾರಿ ಸಾಹೇಬ್ 70-72%, 68-72% ವೋಟಿಂಗ್ ಆಗ್ತಿದೆ. ಯಾವಾಗಲೂ ಕೂಡ ಸ್ವಾಭಾವಿಕವಾಗಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ ಕಾಂಗ್ರೆಸ್ ವಾರ್ಡ್ ನಲ್ಲಿ. ವಾರ್ಡ್ಸ್ ನಲ್ಲಿ 54% ವೋಟಿಂಗ್ ಆಗಿದೆ. ಅದು ಸಪ್ರೆಸ್ ಆಗೋ ಕಾರಣ ಕೂಡ ಕೆಲವು 4 ಮಂದಿ ಕಾರ್ಪೊರೇಟರ್ಸ್ ಕೆಲವೊಂದುಗಳಾಗಿದ್ದಾವೆ, ಕಾರಣ ಇದಾವೆ. 54%. ಮತ್ತೆ ಕೆಲವೊಂದು ವಾರ್ಡ್ ನಲ್ಲಿ ಏನ್ ಬಿಜೆಪಿ ವಾರ್ಡ್ಸ್ ಇದಾವೆ, ಅದು ಯಾವಾಗಲೂ ಉದಾಹರಣೆಗಾಗಿ ಕೆಎಚ್ಬಿ ಕಾಲೇಜ್ 38%, 40% ವೋಟಿಂಗ್ ಆಗ್ತದೆ. 72%, 74% ಓವರ್ ಆಲ್ ಬಿಜೆಪಿ ವಾರ್ಡ್ಸ್ ನಲ್ಲಿ ಇದ್ದಾವೆ. ಒಲವಿದ್ದಂತ ವಾರ್ಡ್ಸ್ ಬಿಜೆಪಿ ವಾರ್ಡ್ಸ್ ಅನ್ನಕ್ಕೆ ಬರಲ್ಲ. ಬಿಜೆಪಿ ಓದುವಂತ ವಾರ್ಡ್ ಸ್ಟ್ರಾಂಗ್ ವಾರ್ಡ್ಸ್ ಇದ್ದಾವೆ. 74%, 72% ವೋಟಿಂಗ್ ಆಯ್ತು 90+.